ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗೆ ಮಾರಕ ಎಂದು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಸುನಂದ ಜಯರಾಮ್ ಕಳವಳ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕುಡಿಯುವ ನೀರಿನ ಯೋಜನೆಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಪೂರೈಕೆ ಮಾಡುವುದನ್ನು ವಿರೋಧ ಮಾಡುತ್ತಿದ್ದರೂ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಿಕೊಂಡು ಬರುತ್ತಿವೆ. ಡ್ಯಾಂನ ನಿರ್ಮಾಣ ಕೃಷಿ ಉದ್ದೇಶಕ್ಕಾಗಿ ಎಂಬುದು ತಿಳಿದಿದ್ದರೂ ಸರ್ಕಾರಗಳು ಮಂಡ್ಯ ಕೃಷಿಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಈಗಾಗಲೇ 5 ಹಂತದಲ್ಲಿ ಬೆಂಗಳೂರಿಗೆ ನೀರು ಕೊಂಡೊಯ್ಯಲಾಗಿದೆ. ಇದೀಗ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರು ಕೊಡಲು 6ನೇ ಹಂತದಲ್ಲಿ ಯೋಜನೆ ರೂಪಿಸಿ ಅನುಮೋದನೆ ಪಡೆಯಲಾಗಿದೆ. ಇದರಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶಗಳಲ್ಲಿ 2ನೇ ಬೆಳೆಗೆ ನೀರಿನ ಲಭ್ಯತೆ ಇಲ್ಲವಾಗುತ್ತದೆ. ಅಲ್ಲದೆ ಕೊನೆಯ ಭಾಗದ ಮಳವಳ್ಳಿ, ಮದ್ದೂರು, ನಾಗಮಂಗಲ ಭಾಗಗಳಲ್ಲಿ ಕೃಷಿ ನಾಶವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೆಆರ್ಎಸ್ ಅಣೆಕಟ್ಟೆಯ ಮೂಲಕ ಕಾವೇರಿ ನದಿ ನೀರಿನ ಮೇಲೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯಾಗಿದೆ. ಕರ್ನಾಟಕ ಸರ್ಕಾರ ತಗೊಳ್ತಿರುವಂಥ ಈ ನಿರ್ಧಾರಗಳ ಬಗ್ಗೆ ನಮಗೆ ದೊಡ್ಡ ಚಿಂತನೆಯೇ ಆಗ್ಬಿಟ್ಟಿದೆ. ಈ ದೇಶದ ನೀರಿನ ನಿರ್ವಹಣೆ ಬಳಕೆ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ ಸರ್ಕಾರ? ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಆರ್ಎಸ್ ಅಣೆಕಟ್ಟೆ ನಮ್ಮ ಸದ್ಯದಲ್ಲಿ 49.5 TMC ನೀರನ್ನು ಮಾತ್ರ ಸಂಗ್ರಹಿಸುವಂಥ ಸಾಮರ್ಥ್ಯ ಇರುವಂಥದ್ದು. ಇದರಲ್ಲಿ ಮಳೆ ಬಿದ್ದು ಅಣೆಕಟ್ಟೆ ಸಂಪೂರ್ಣವಾಗಿ ತುಂಬಿದರೆ ಮಾತ್ರ ಅದರ ಬಳಕೆ ಸಮರ್ಪಕವಾಗಿ ಸಕಾಲಕ್ಕೆ ಸರಿಯಾಗಿ ಆಗುತ್ತೆ. ಅದರೊಳಗೆ ಈಗಾಗಲೇ ನಾವು ಪ್ರತಿ ವರ್ಷಕ್ಕೊಮ್ಮೆ ಮಳೆ ಬೀಳದೇ ಇದ್ದಾಗ ಕಾವೇರಿ ನದಿ ನೀರಿನ ವಿಚಾರವಾದಲ್ಲಿ ತಮಿಳುನಾಡಿಗೂ ನಮಗೂ ಇರ್ತಕ್ಕಂಥ ಒಂದು ವಾದ ವಿವಾದ, ಅಂತಿಮಗೊಳ್ಳದ ನಿಲುವುಗಳು, ಇದರಲ್ಲಿ ಹೋರಾಟ ಸದಾ ಸಿದ್ಧ. ಇದರ ನಡುವೆ ಕರ್ನಾಟಕ ಸರ್ಕಾರ ಅದನ್ನು ಶಾಶ್ವತ ಪರಿಹಾರದ ನಿಟ್ಟಿನಲ್ಲೂ ಯೋಚನೆಯನ್ನು ಮಾಡಿಲ್ಲ. ಅದಿರಲಿ ಒತ್ತಟ್ಟಿಗೆ. ಆದರೆ ಇಲ್ಲಿ ಗ್ರೇಟರ್ ಬೆಂಗಳೂರನ್ನ ಮಾಡೋಕ್ಕೆ ಹೊರಟು ಬೆಂಗಳೂರಿನ ಆಜುಬಾಜಿನ ಸಮಸ್ತ ಪ್ರದೇಶಗಳಿಗೆಲ್ಲ ನೀರನ್ನು ಹರಿಸುವ ಆಲೋಚನೆಯಿಂದ ಮತ್ತೆ 6ನೇ ಹಂತದ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ನಾವು ಈಗಾಗಲೇ ನಮ್ಮ ಸಮಿತಿಯಿಂದ ಅನೇಕ ಬಾರಿ ಇದಕ್ಕೆ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಮಳವಳ್ಳಿನಲ್ಲಿ ನಡೆದಂಥ ಸಭೆಯಲ್ಲಿ ನರೇಂದ್ರ ಸ್ವಾಮಿಯವರು, ಅಲ್ಲಿಯ ಶಾಸಕರು ಅಧ್ಯಕ್ಷತೆ ವಹಿಸಿ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅದೇ ನರೇಂದ್ರ ಸ್ವಾಮಿ ಸರ್ ಅವರು ಕೊನೆ ಭಾಗಕ್ಕೆ ನೀರು ಸಿಗಲ್ಲ ನಮಗೆ ಅಂತ ಕೂಗ್ತಾರೆ, ಹೇಳ್ತಾರೆ, ಅಲ್ಲಿ ಜನ ಬೇಡ್ಕೊಳ್ತಾರೆ. ಆದರೆ ಅದೇ ಸಭೆಯಲ್ಲಿ ಅವರೇ ಇದ್ದು ಅವರು ಆ ಸಭೆಯಲ್ಲಿ ಮುಂದುವರೆದ ಭಾಗವಾಗಿ ನೀರನ್ನು ಮುಂದೆ ಹರಿಸಲಿಕ್ಕೆ ಒಪ್ಪಿಗೆ ತಗೊಳ್ತಾರೆ. ಎಂಥ ದುರಂತ ಅಂತ ನಮ್ಮ ಒಂದು ಆಲೋಚನೆ. ಇಷ್ಟು ಜನ ಚುನಾಯಿತರು ನೀರು ನಿರ್ವಹಣೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಸ್ವತಃ ಕಾಪಾಡಬೇಕಾದವರೇ ಬಲಿ ಕೊಡ್ತಾ ಇದ್ದಾರೆ, ಅಣೆಕಟ್ಟೆಯನ್ನು ಕೊಲ್ತಾ ಇದ್ದಾರೆ. ಈಗೇನೆಂದರೆ ಬ್ರಹ್ಮಾಸ್ತ್ರ, KRS ಅವರಿಗೆ ಬ್ರಹ್ಮಾಸ್ತ್ರ. ಮಂಡ್ಯ ಜಿಲ್ಲೆಯಲ್ಲಿ KRS ಅಣೆಕಟ್ಟೆ ಒಂದು ಚೆನ್ನಾಗಿರಬೇಕಾಗತ್ತೆ, ಭದ್ರತೆಯಾಗಿ, ಮತ್ತು ನೀರು ಸಕಾಲಕ್ಕೆ ತುಂಬಬೇಕಾಗತ್ತೆ. ಇನ್ನೊಂದು ಮೈ ಶುಗರ್ ಕಾರ್ಖಾನೆ ಭದ್ರವಾಗಿ ಚೆನ್ನಾಗಿ ನಡಿಬೇಕಾಗತ್ತೆ, ಸಕಾಲಕ್ಕೆ ಅದು ಕಬ್ಬನ್ನು ಹೆಚ್ಚಿಗೆ ನುರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಇದು ಎರಡರ ಜೊತೆಗೆ ಈಗ ನಮಗೆ ವಿಶ್ವವಿದ್ಯಾನಿಲಯ ಆಗ್ತಾಯಿದೆ, ಕೃಷಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳಾಗುತ್ತೆ. ಅದಕ್ಕೆ ಗೌರವ ಕೊಟ್ಟು ಹೇಗೆ ಮಾಡಬೇಕೋ ಸರ್ಕಾರ ಅದಕ್ಕೆ ಸೌಲಭ್ಯನ ಮಾಡಬೇಕಾಗತ್ತೆ. ಇಷ್ಟು ವಿಚಾರಗಳ ನಡುವೆ ನಮ್ಮ ಜಿಲ್ಲೆ ಸ್ವಲ್ಪ ಸಮಾಧಾನಕರವಾಗಿ ಹೋಗ್ಬೋದಾಗತ್ತೆ. ಬಿದ್ದು ನೀರನ್ನು ಸಂಗ್ರಹಿಸಿ ಅದಕ್ಕೇ ನಾವು ಒಣಪ್ರದೇಶಗಳು ನಾಗಮಂಗಲ, ಮಳವಳ್ಳಿ, ಮದ್ದೂರು ಸಾಯ್ತಾ ಇರುವಾಗ ಗ್ರೇಟರ್ ಬೆಂಗಳೂರು ಹೆಸರಿಗೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಯ್ತಪ್ಪ. ಇವರೆಲ್ಲ ವಿಷಯಕ್ಕೂ ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡಿಕೊಂಡು ಯಾವ ವಿಷಯಕ್ಕೆ ಯಾರ ಅನುಮತಿ, ಯಾರ ಚರ್ಚೆ, ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕ್ಯಾಬಿನೆಟಲ್ಲಿ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವ? ಹೀಗಾದರೆ ಹೇಗೆ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದು? ನಾವು ಯಾರ ಮೇಲೆ ಅವಲಂಬನೆಯಾಗಿ ನಾವು ನಂಬಿ ಜೀವನ ಮಾಡೋದು? ಭಾಳ ದುರಂತದ ವಿಷಯ ಅಂತ ನಾನು ಇದನ್ನು ಭಾವಿಸ್ತೇನೆ. ಇದರಲ್ಲಿ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಯಲ್ಲಿ ಕೊಟ್ಟಿರುವ ಪತ್ರದ ಮೂಲಕ ನಾವು ಎಲ್ಲ ವಿಷಯವನ್ನು ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ಈ ಯೋಜನೆಗಾಗಿ ವೆಚ್ಚ ಆಗ್ತಾ ಇರುವಂಥ ಹಣ ಈಗಾಗಲೇ ನಿಮಗೆ ನಾವು ಗೋಷ್ಠಿಯಲ್ಲಿ ಹಿರಿಯ ಉಪಾಧ್ಯಕ್ಷ ಕೆ. ಬೋರಯ್ಯ, ಉಪಾಧ್ಯಕ್ಷರಾದ ಕೆಂಪೇಗೌಡ, ಇಂಡುವಾಳು ಚಂದ್ರಶೇಖರ್,
ಖಜಾಂಚಿ ಮುದ್ದೇಗೌಡ, ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್, ಎಸ್. ನಾರಾಯಣ್ ಇದ್ದರು.